ಆಕಾಶವಾಣಿ ಮಡಿಕೇರಿ. ಭಾರತ ರತ್ನರು. ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತರ ಪರಿಚಯಾತ್ಮಕ ಕಾರ್ಯಕ್ರಮ. ಕಣ್ಣು ಬೇರೆ ನೋಟ ಒಂದು, ನಾವು ಭಾರತೀಯರು. ಪ್ರೀತಿಯ ಕೇಳುಗರೆ ನಮಸ್ಕಾರ. ಭಾರತ ರತ್ನರು ಮಾಲಿಕೆಯ ಇಂದಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕೇಳುಗರೆ, ಕಳೆದ ಬಾರಿಯ ಈ ಕಾರ್ಯಕ್ರಮದಲ್ಲಿ ಮೊದಲ ಬಾರಿ ಭಾರತ ರತ್ನ ಪ್ರಶಸ್ತಿ ಪಡೆದುಕೊಂಡಂಥ ವ್ಯಕ್ತಿಗಳಲ್ಲಿ ಒಬ್ಬರಾದ ಸರ್ ಸಿ.ವಿ. ರಾಮನ್ ಅವರ ಪರಿಚಯ ಮಾಡಿಕೊಂಡಿದ್ದೀರಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈ ಪ್ರಶಸ್ತಿಗೆ ಭಾಜನರಾದ ಡಾಕ್ಟರ್ ಭಗವಾನ್ ದಾಸ್ ಅವರ ಬಗ್ಗೆ ತಿಳಿದುಕೊಳ್ಳೋಣ. ಡಾಕ್ಟರ್ ಭಗವಾನ್ ದಾಸ್ ಭಾರತದ ಮಹಾನ್ ದಾರ್ಶನಿಕರಲ್ಲಿ ಒಬ್ಬರು, ಶ್ರೇಷ್ಠ ವಿದ್ವಾಂಸರು, ಸಂತ ಶ್ರೇಷ್ಠರು. ಭಾರತೀಯ ಧರ್ಮ ಸಂಸ್ಕೃತಿಗಳನ್ನು ಆಳವಾಗಿ ಅಭ್ಯಸಿಸಿ ವಿಶಾಲಾರ್ಥದಲ್ಲಿ ಪ್ರತಿಪಾದಿಸಿದವರು. ಭಗವಾನ್ ದಾಸರು 1869 ಇಸವಿ ಜನವರಿ 12ರಂದು ವಾರಣಾಸಿಯಲ್ಲಿ ಜನಿಸಿದರು. ಇವರ ತಂದೆ ಮಾಧವದಾಸರು, ತಾಯಿ ಕಿಶೋರಿ ದೇವಿ. ಭಗವಾನ್ ದಾಸ್ ಅವರು ತಮ್ಮ ತಂದೆ ತಾಯಿಗೆ ಎರಡನೇ ಮಗನಾಗಿದ್ದರು. ತಮ್ಮ ಪ್ರಾಥಮಿಕ ಪ್ರೌಢ ವಿದ್ಯಾಭ್ಯಾಸವನ್ನು ಅವರು ವಾರಣಾಸಿಯಲ್ಲಿಯೇ ಆರಂಭಿಸಿದರು. ಬಾಲ್ಯದಿಂದಲೂ ಅಪಾರ ಬುದ್ಧಿವಂತರಾಗಿದ್ದರು ಭಗವಾನ್ ದಾಸ್. ಅವರು ಶಾಲೆಯಲ್ಲಿ ಸದಾ ಮೊದಲಿಗರಾಗಿರ್ತಿದ್ರು. ಪಠ್ಯೇತರ ಚಟುವಟಿಕೆಗಳು, ಆಟೋಟಗಳು ಎಲ್ಲದರಲ್ಲೂ ಸಹ ಇವರು ಮುಂದಿರ್ತಾ ಇದ್ರು. ತಮ್ಮ ಚಿಕ್ಕ ವಯಸ್ಸಿನಲ್ಲೇ ಎಂಟ್ರೆನ್ಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ವಾರಣಾಸಿಯ ಕ್ವೀನ್ಸ್ ಕಾಲೇಜನ್ನು ಸೇರಿದ್ರು. ಹಿಂದಿಯಲ್ಲಿ ಹೆಚ್ಚು ಪರಿಣಿತರಾಗಿದ್ದ ದಾಸರು ಕ್ವೀನ್ಸ್ ಕಾಲೇಜಿನಿಂದ ಪ್ರಥಮ ದರ್ಜೆಯಲ್ಲಿ BA ಪದವಿ ಗಳಿಸಿದ್ರು. ಮುಂದೆ ಕಲ್ಕತ್ತಾ ವಿಶ್ವವಿದ್ಯಾಲಯಕ್ಕೆ ಹೆಚ್ಚಿನ ವ್ಯಾಸಂಗಕ್ಕೆ ತೆರಳಿದ್ರು. ದರ್ಶನಶಾಸ್ತ್ರದಲ್ಲಿ MA ಪದವಿಯನ್ನು ಗಳಿಸಿದ್ರು. ಸಂಸ್ಕೃತ, ಉರ್ದು, ಅರಬ್ಬಿ, ಪಾರ್ಸಿ ಭಾಷೆಗಳಲ್ಲಿ ಸಹ ಆಳವಾದ ಪಾಂಡಿತ್ಯ ಗಳಿಸಿದ್ರು. MA ಪದವಿ ಪಡೆದ ನಂತರ ಅವರು ಸರ್ಕಾರಿ ಸೇವೆಗೆ ಸೇರಿ 1890ರಿಂದ 1897ರವರೆಗೆ ಉತ್ತರ ಪ್ರದೇಶದಲ್ಲಿ ಹಲವಾರು ಕಡೆ ತಹಶೀಲ್ದಾರರಾಗಿ, DC ಆಗಿ, ಮ್ಯಾಜಿಸ್ಟ್ರೇಟ್ ಆಗಿ ಕಾರ್ಯನಿರ್ವಹಿಸಿದರು. ತಮ್ಮ ಸತ್ಯನಿಷ್ಠ, ದೀಕ್ಷೆ, ದಕ್ಷ ಆಡಳಿತಗಳಿಗೆ ಇವರು ಪ್ರಸಿದ್ಧರಾಗಿದ್ದರು. ಆಗ ಭಾರತದಲ್ಲಿ ಬ್ರಿಟಿಷ್ ಆಡಳಿತ ಇತ್ತು. ಸರ್ಕಾರಿ ಸೇವೆಗಳಲ್ಲಿ ಇಂಗ್ಲಿಷರಿಗೆ ಹಾಗೂ ಭಾರತೀಯರಿಗೆ ಅಪಾರ ತಾರತಮ್ಯಗಳು ಇದ್ವು. ವೇತನ, ದರ್ಜೆ, ಶ್ರೇಣಿಗಳಲ್ಲಿ ವ್ಯತ್ಯಾಸಗಳಿದ್ವು. ಆಂಗ್ಲರಿಗೆ ಮಾತ್ರ ಬೇಗ ಬೇಗ ಬಡ್ತಿ ಸಿಗ್ತಾ ಇತ್ತು. ಇದರಿಂದಾಗಿ ಭಗವಾನ್ ದಾಸರ ಮನಸ್ಸಿಗೆ ತುಂಬ ಬೇಸರ ಉಂಟಾಯಿತು. ಅಷ್ಟರಲ್ಲಿ 1897ರಲ್ಲಿ ಅವರ ತಂದೆ ಮಾಧವದಾಸ್ ಅವರು ನಿಧನರಾದರು. ಇದರಿಂದ ಭಗವಾನ್ ದಾಸರು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದರು. ಆ ಸಮಯದಲ್ಲಿ ಅನಿಬೆಸೆಂಟ್ ಅವರು ಮದ್ರಾಸಿನ ಥಿಯೋಸಾಫಿಕಲ್ ಸೊಸೈಟಿಯನ್ನು ಸ್ಥಾಪಿಸಿ ಕಾರ್ಯನಿರ್ವಹಿಸ್ತಾ ಇದ್ರು. ಭಗವಾನ್ ದಾಸರು ಅನಿಬೆಸೆಂಟ್ ಅವರ ಭಾಷಣವೊಂದನ್ನು ಕೇಳಿ ಅದರಿಂದ ಪ್ರಭಾವಿತರಾಗಿ 1894ರಲ್ಲಿ ಈ ಥಿಯೋಸಾಫಿಕಲ್ ಸೊಸೈಟಿಯನ್ನು ಸೇರಿದರು. ಹಾಗೆ ದಾಸ್ ಅವರು ಅನಿಬೆಸೆಂಟ್ ಅವರ ಆಪ್ತ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದರು. ಮುಂದೆ 1895ರಲ್ಲಿ ಈ ಸೊಸೈಟಿಯು ವಿಭಜನೆಗೊಂಡು ಅಡ್ಯಾರ್ ಥಿಯೋಸಾಫಿಕಲ್ ಸೊಸೈಟಿ ಹುಟ್ಟಿಕೊಂಡಿತು. ಭಗವಾನ್ ದಾಸರು ಈ ಸೊಸೈಟಿಯಲ್ಲಿ ಉಳಿದುಕೊಂಡರು. ಅಲ್ಲಿ ಅವರಿಗೆ ಆಧ್ಯಾತ್ಮಿಕ ಜಗತ್ತಿನ ಪರಿಚಯವಾಯಿತು. ಭಾರತೀಯ ಧರ್ಮ ಸಂಸ್ಕೃತಿಗಳ ಬಗ್ಗೆ ತಿಳಿಯುವ ಮಹದವಕಾಶ ಅವರಿಗೆ ಲಭಿಸಿತು. 1998ರಲ್ಲಿ ಅನಿಬೆಸೆಂಟ್ ಕಾಶಿಯಲ್ಲಿ ಸೆಂಟ್ರಲ್ ಹಿಂದೂ ಕಾಲೇಜನ್ನು ಸ್ಥಾಪಿಸೋದಕ್ಕೆ ಬಯಸಿದರು. ಅದಕ್ಕೆ ಭಗವಾನ್ ದಾಸರು ಪೂರ್ಣ ಸಹಕಾರವನ್ನು ಅವರಿಗೆ ನೀಡಿದರು.
ಹಾಗೆ 1913ರವರೆಗೆ ಆ ಸಂಸ್ಥೆಯ ಗೌರವ ಕಾರ್ಯದರ್ಶಿಯಾಗಿ ಅವರು ಸೇವೆ ಸಲ್ಲಿಸಿದರು. ಆ ವಿದ್ಯಾಸಂಸ್ಥೆಯನ್ನು ಸರ್ವ ರೀತಿಯಲ್ಲೂ ಸದೃಢವಾಗಿರುವಂತೆ ಶ್ರಮಿಸಿ ಬೆಳೆಸಿದರು. ಅಷ್ಟೇ ಅಲ್ಲದೆ ಪಂಡಿತ ಮದನಮೋಹನ ಮಾಳವೀಯರು ಕಾಶಿಯಲ್ಲಿ ಹಿಂದೂ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲು ಬಯಸಿದಾಗ ದಾಸರು ಅವರಿಗೆ ನೆರವನ್ನಿತ್ತರು. ಆ ವಿಶ್ವವಿದ್ಯಾಲಯದ ಆಡಳಿತ ಸಮಿತಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿದರು. ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಅಂತ ಯಾವುದು ಇವತ್ತು ವಿಶ್ವಪ್ರಸಿದ್ಧಿಯಾಗಿದೆಯೋ ಅದರ ಸ್ಥಾಪನೆಗೆ ಕಾರಣಕರ್ತರಾದ ಭಗವಾನ್ ದಾಸರು ಅದರ ಉನ್ನತಿಗೂ ಸಹ ಹೆಗಲು ಕೊಟ್ಟು ಹಗಲಿರುಳು ದುಡಿದಿದ್ದಾರೆ. ಆಗ ಭಾರತ ಸ್ವಾತಂತ್ರ್ಯ ಹೋರಾಟ ತಾರಕಕ್ಕೇರಿದ ಕಾಲ. ದಕ್ಷಿಣ ಆಫ್ರಿಕಾದಿಂದ ಬಂದ ಗಾಂಧೀಜಿಯವರು ಚಳವಳಿಯ ನೇತೃತ್ವ ವಹಿಸಿಕೊಂಡಿದ್ದರು. ಭಾರತದ ಜನತೆಗೆ ಅಹಿಂಸೆ, ಸತ್ಯಾಗ್ರಹ ಎಂಬ 2 ಅಸ್ತ್ರಗಳನ್ನು ಅವರು ಪರಿಚಯಿಸಿದರು. ದೇಶಾದ್ಯಂತ ಸ್ವದೇಶಿ ಚಳವಳಿ, ಅಸಹಕಾರ ಚಳವಳಿ, ಉಪ್ಪಿನ ಸತ್ಯಾಗ್ರಹಗಳು ನಡೆಯುತ್ತಿದ್ದ ಕಾಲ ಅದು. ಭಗವಾನ್ ದಾಸರು ಸಹ ಗಾಂಧೀಜಿಯವರ ತತ್ವ ಆದರ್ಶಗಳಿಂದ ಪ್ರಭಾವಿತರಾದರು. ಅವರನ್ನು ಭೇಟಿ ಮಾಡಿ ತಾವೂ ಚಳವಳಿಯಲ್ಲಿ ಧುಮುಕಿದ್ರು. ಆಗ ಅನಿ ಬೆಸೆಂಟರು ಬ್ರಿಟಿಷ್ ಸರ್ಕಾರದ ವಿರುದ್ಧ ಹೋಮ್ ರೂಲ್ ಚಳವಳಿ ಆರಂಭಿಸಿದ್ರು. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಗಾಂಧೀಜಿಯವರ ನೇತೃತ್ವದಲ್ಲಿ ಅನೇಕ ಕಡೆ ಮಹಾ ಅಧಿವೇಶನಗಳನ್ನು ನಡೆಸಿ ಜನರಲ್ಲಿ ಜಾಗೃತಿ ಉಂಟು ಮಾಡ್ತಾ ಇತ್ತು. 1920ರಲ್ಲಿ ವಾರಣಾಸಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆದಾಗ ಭಗವಾನ್ ದಾಸರು ಅದರಲ್ಲಿ ಭಾಗವಹಿಸಿದ್ರು. ಅಲ್ಲಿ ಬಾಲಗಂಗಾಧರ ತಿಲಕರ ಭೇಟಿಯಾಯಿತು. ಅವರೊಡನೆ ದಾಸ್ ಅವರು ಭಗವದ್ಗೀತೆ, ಜ್ಯೋತಿಷ್ಯ, ದರ್ಶನಶಾಸ್ತ್ರ ಮುಂತಾದ ಅನೇಕ ವಿಷಯಗಳನ್ನು ಕುರಿತು ಚರ್ಚಿಸಿದರು. 1920ರಲ್ಲಿ ಗಾಂಧೀಜಿ ಅಸಹಕಾರ ಚಳವಳಿ ಆರಂಭಿಸಿದರು. ಶಾಲಾ ಕಾಲೇಜುಗಳನ್ನು ಬಹಿಷ್ಕರಿಸುವಂತೆ ವಿದ್ಯಾರ್ಥಿಗಳಿಗೆ ಅವರು ಕರೆ ನೀಡಿದರು. ಆದರೆ ಇದು ಭಗವಾನ್ ದಾಸರಿಗೆ ಒಪ್ಪಿಗೆಯಾಗಲಿಲ್ಲ. ಅವರು ವಿದ್ಯಾರ್ಥಿಗಳು ಸದಾ ರಾಜಕೀಯದಿಂದ ದೂರ ಇರಬೇಕು ಅಂತ ಹೇಳ್ತಾ ಇದ್ರು. ಇಂಗ್ಲೆಂಡಿನ ರಾಜಕುಮಾರ
ಡ್ಯೂಕ್ ಆಫ್ ವಿಂಡರ್ಸ್ಗೆ ಕಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರೇಟ್ ಪದವಿ ನೀಡುವ ಸಮಾರಂಭ ಏರ್ಪಾಟಾದಾಗ ಭಗವಾನ್ ದಾಸರು ಅದನ್ನು ಪ್ರತಿಭಟಿಸಿದರು. ಇದರಿಂದ ಅವರನ್ನು ಬಂಧಿಸಿ 1 ವರ್ಷ ಕಾಲ ಕಾರಾಗೃಹಕ್ಕೆ ಹಾಕಲಾಯಿತು. 1921ರಲ್ಲಿ ಶಿವಪ್ರಸಾದ್ ಗುಪ್ತಾ ಎಂಬುವರು ಜಪಾನ್ ದೇಶಕ್ಕೆ ಭೇಟಿ ನೀಡಿದರು. ಅಲ್ಲಿ ಅವರು ಜಪಾನಿ ಸಂಸ್ಕೃತಿ, ಕಲೆಗಳಿಗೆ ಅನುಗುಣವಾಗಿ ಅಳವಡಿಸಿರುವ ವಿದ್ಯಾಭ್ಯಾಸ ಕ್ರಮವನ್ನು ನೋಡಿ ಪ್ರಭಾವಿತರಾಗಿ ಭಾರತದಲ್ಲೂ ಸಹ ಒಂದು ಭಾರತೀಯ ಸಂಸ್ಕೃತಿ ಹಾಗೂ ಶಿಕ್ಷಣ ವಿಧಾನವನ್ನು ಹೊಂದಿರುವ ಶಿಕ್ಷಣ ಪೀಠವನ್ನು ಸ್ಥಾಪಿಸುವುದಕ್ಕೆ ಬಯಸಿದರು. ಭಾರತಕ್ಕೆ ಬಂದ ಮೇಲೆ ಭಗವಾನ್ ದಾಸ್ ಅವರನ್ನು ಭೇಟಿ ಮಾಡಿ ಈ ಬಗ್ಗೆ ಚರ್ಚಿಸಿದಾಗ ಅದಕ್ಕೆ ಬೇಕಾಗುವ ಹಣವನ್ನು ಒದಗಿಸುವುದಾಗಿ ಸಹ ಅವರು ಹೇಳಿದರು. ಆಗ ಭಗವಾನ್ ದಾಸರು ಬಹಳ ಶ್ರಮಪಟ್ಟು ಓಡಾಡಿ ಕಾಶಿ ವಿದ್ಯಾಪೀಠವನ್ನು ಸ್ಥಾಪಿಸಿದರು. ಅದನ್ನು ಮಹಾತ್ಮ ಗಾಂಧೀಜಿಯವರು ಉದ್ಘಾಟಿಸಿದರು. ಅದರ ಮೊದಲ ಕುಲಪತಿಯಾಗಿ ಭಗವಾನ್ ದಾಸರು 1921ರಿಂದ 1929ರವರೆಗೆ ಸೇವೆ ಸಲ್ಲಿಸಿದರು. ವಿದ್ಯಾಪೀಠದಲ್ಲಿ ಸಂಸ್ಕೃತ, ಹಿಂದಿ, ಇಂಗ್ಲಿಷ್ ವಿಷಯಗಳು ಕಡ್ಡಾಯವಾಗಿದ್ದು, ದರ್ಶನಶಾಸ್ತ್ರ, ಇತಿಹಾಸ, ಗಣಿತ, ಸಮಾಜಶಾಸ್ತ್ರ, ಭಾರತೀಯ ಸಂಸ್ಕೃತಿ, ಅರ್ಥಶಾಸ್ತ್ರಗಳು ಐಚ್ಛಿಕ ವಿಷಯಗಳಾಗಿದ್ವು. ಮೆಟ್ರಿಕ್ಯುಲೇಷನ್ ನಂತರ 4 ವರ್ಷಗಳ ಕಾಲ ಅಭ್ಯಾಸ ಮಾಡಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಶಾಸ್ತ್ರಿ ಎಂಬ ಪದವಿ ನೀಡಲಾಗ್ತಾಯಿತ್ತು. 1929ರಲ್ಲಿ ಆಚಾರ್ಯ ನರೇಂದ್ರ ದೇವರಿಗೆ ಕುಲಪತಿ ಹುದ್ದೆಯನ್ನು ಬಿಟ್ಟುಕೊಟ್ಟ ಭಗವಾನ್ ದಾಸ್ ಚುನಾರ ಎಂಬ ಪ್ರದೇಶದಲ್ಲಿ ಗಂಗಾ ನದಿ ತೀರದಲ್ಲಿ ಆಶ್ರಮ ಕಟ್ಟಿಕೊಂಡು ಪ್ರಶಾಂತವಾಗಿ ವಾಸಿಸತೊಡಗಿದ್ರು. ಡಾಕ್ಟರ್ ಭಗವಾನ್ ದಾಸರು ಸಂಸ್ಕೃತದಲ್ಲಿ ಮಹಾನ್ ಪಂಡಿತರಾಗಿದ್ದರು. ಅಷ್ಟೇ ಅಲ್ಲದೆ ಹಿಂದಿ ಭಾಷೆಯಲ್ಲಿಯೂ ಸಹ ಉತ್ತಮ ಪಾಂಡಿತ್ಯವನ್ನು ಹೊಂದಿದ್ರು. ಇಷ್ಟೊಂದು ಮೇಧಾವಿತನವನ್ನು ಹೊಂದಿದ್ದ ದಾಸ್ ಅವರು 30ಕ್ಕೂ ಹೆಚ್ಚಿನ ಪುಸ್ತಕಗಳನ್ನು ಬರೆದಿದ್ದಾರೆ. ಅವರು ಬರೆದಿರುವ ಬಹಳಷ್ಟು ಪುಸ್ತಕಗಳು ಸಂಸ್ಕೃತ ಹಾಗೂ ಹಿಂದಿ ಭಾಷೆಗಳವೇ ಆಗಿವೆ. ಇವಲ್ಲದೆ ಆಂಗ್ಲ ಭಾಷೆಯಲ್ಲಿಯೂ ಸಹ ಇವರು ಹಲವು ಪುಸ್ತಕ ಗ್ರಂಥಗಳನ್ನು ಬರೆದಿದ್ದಾರೆ. ಅನೇಕ ಮಹತ್ವಪೂರ್ಣ ದಾರ್ಶನಿಕ ಕೃತಿಗಳನ್ನು ಅವರು ರಚಿಸಿದರು. ಅವುಗಳಲ್ಲಿ
ಸಮನ್ವಯ ಪುರುಷಾರ್ಥ, ಸೈನ್ಸ್ ಆಫ್ ಪೀಸ್, ಸೈನ್ಸ್ ಆಫ್ ಇಮೋಷನ್ಸ್, ರಸಮೀಮಾಂಸ, ಎಸೆನ್ಷಿಯಲ್ ಯೂನಿಟಿ ಆಫ್ ಆಲ್ ರಿಲಿಜನ್ಸ್ ಇವು ಅವರ ಕೆಲವು ಉತ್ತಮ ಗ್ರಂಥಗಳು. ಭಗವಾನ್ ದಾಸ್ ಬರೀ ದಾರ್ಶನಿಕರೇ ಆಗಿರಲಿಲ್ಲ, ಸಮಾಜ ಸುಧಾರಕರೂ ಆಗಿದ್ರು. ಅವರು ವರ್ಣಾಶ್ರಮ, ಅಸ್ಪೃಶ್ಯತೆ, ಜಾತಿ ಪದ್ಧತಿಯನ್ನು ಖಂಡಿಸಿದ್ರು. ಜಾತೀಯತೆಯನ್ನು ಖಂಡಿಸುತ್ತಾ ಅವರು ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಒಂದೆಡೆಯಿಂದ ಇನ್ನೊಂದೆಡೆಗೆ ಹೋಗುವುದರಿಂದ, ಸಮುದ್ರದಲ್ಲಿ ಪಯಣಿಸುವುದರಿಂದ ಒಬ್ಬ ವ್ಯಕ್ತಿ ಜಾತಿಯನ್ನು ಪಡೆದುಕೊಳ್ಳುವುದಿಲ್ಲ ಅಥವಾ ಕಳೆದುಕೊಳ್ಳುವುದಿಲ್ಲ, ಇಲ್ಲ ಹುಟ್ಟಿನಿಂದಲೂ ಅದನ್ನು ಗಳಿಸಲಾಗುವುದಿಲ್ಲ ಅಂತ ಅವರು ಪ್ರತಿಪಾದಿಸ್ತಾ ಇದ್ರು. ತನ್ನ ಮಗನನ್ನು ಕಾನೂನು ಪದವಿ ವ್ಯಾಸಂಗಕ್ಕಾಗಿ ಬ್ರಿಟನ್ಗೆ ಕಳಿಸುವ ಸಂದರ್ಭ ಬಂದಾಗ ಅವರು ಈ ಬಗ್ಗೆ ಕಟುವಾಗಿ ಟೀಕಿಸಿದ್ರು. ಇದರಿಂದಾಗಿ ಅವರನ್ನು ಸಂಪ್ರದಾಯಬದ್ಧವಾದ ಆಗಿನ ಸಮಾಜ ಬಹಿಷ್ಕರಿಸಿತು. ಆದರೆ ಅವರು ಇದಕ್ಕೆ ಹೆದರಲಿಲ್ಲ. ಧೈರ್ಯದಿಂದ ಮುನ್ನುಗ್ಗಿ ಜಾತೀಯತೆಯ ವಿರುದ್ಧ ಹೋರಾಡಿದ್ರು. ಅವರ ಪ್ರಕಾರ ಹುಟ್ಟಿನಿಂದ ಯಾರೂ ಕುಲಜ್ಜರಲ್ಲ. ಅವರವರ ಗುಣ, ನಡತೆ, ವೃತ್ತಿಗಳಿಂದ ವರ್ಣರೂ ಶ್ರೇಷ್ಠರೂ ಆಗಿರ್ತಾರೆ. ಗಾಂಧೀಜಿಯವರೊಡನೆ ಸದಾ ಸಂಪರ್ಕ ಹೊಂದಿದ್ರು ಭಗವಾನ್ ದಾಸರು. ಅನೇಕ ದೇಶಭಕ್ತರು, ನಾಯಕರು, ಬುದ್ಧಿಜೀವಿಗಳು ಅವರ ಕಾಶಿಯಲ್ಲಿನ ಸೇವಾಶ್ರಮಕ್ಕೆ ಬರ್ತಾ ಇದ್ರು. ಭಗವಾನ್ ದಾಸರು ಚಲಿಸುವ ವಿಶ್ವಕೋಶವೆಂದೇ ಪ್ರಸಿದ್ಧರಾಗಿದ್ದರು. ಅವರಿಗೆ ತಿಳಿಯದ ವಿಷಯವೇ ಇರಲಿಲ್ಲ ಎನ್ನಬಹುದು. ಸಾಹಿತ್ಯ, ಅಲಂಕಾರ, ಛಂದಸ್ಸು, ಕಾವ್ಯ, ದರ್ಶನಶಾಸ್ತ್ರ ಹೀಗೆ ಹಲವಾರು ವಿಷಯಗಳಲ್ಲಿ ಪರಿಣತಿ ಸಾಧಿಸಿದ್ರು ಭಗವಾನ್ ದಾಸರು. ಭಗವಾನ್ ದಾಸರಿಗೆ ಹಲವಾರು ಮಹತ್ವಪೂರ್ಣ ಗೌರವ ಪದವಿಗಳು ಲಭಿಸಿವೆ. 1920ರಲ್ಲಿ ಅವರನ್ನು ಕಲ್ಕತ್ತಾದಲ್ಲಿ ನಡೆದ ಹಿಂದಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿತ್ತು. 1929ರಲ್ಲಿ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಅವರಿಗೆ ಡಿ.ಲಿಟ್ ಪದವಿ ನೀಡಿ ಗೌರವಿಸಿತ್ತು. ಅವರು ಅನೇಕ ಭಾರತೀಯ ಸಂಸ್ಕೃತಿ ಸಮ್ಮೇಳನಗಳ ಅಧ್ಯಕ್ಷ ಪದವಿಯನ್ನು ಅಲಂಕರಿಸಿದ್ರು. ಕಾಶಿ ನಗರ ಪಾಲಿಕೆಯ ಅಧ್ಯಕ್ಷರಾಗಿದ್ದರು. 1930ರಲ್ಲಿ ಕಾಶಿ ಹಾಗೂ ಕಾನ್ಪುರಗಳಲ್ಲಿ ನಡೆದ ಕೋಮು ಗಲಭೆಯ ಪರಿಹಾರ ಸೂಚನಾ ಸಮಿತಿಯ ಅಧ್ಯಕ್ಷರಾಗಿದ್ದರು. 1935ರಲ್ಲಿ ಕೇಂದ್ರೀಯ ವಿಧಾನಸಭಾ ಚುನಾವಣೆಗಳು ನಡೆದಾಗ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಜಯಗಳಿಸಿದರು. 1937ರಲ್ಲಿ ಅವರಿಗೆ ಅಲಹಾಬಾದ್ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪದವಿ ನೀಡಿ ಅವರನ್ನು ಗೌರವಿಸಿತು. ಭಾರತ ಸರ್ಕಾರವು ತನ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನವನ್ನು 1955ರಲ್ಲಿ ನೀಡಿ ಇವರನ್ನು ಗೌರವಿಸಿತು. ಭಗವಾನ್ ದಾಸರು 1958ನೇ ಇಸವಿ ಡಿಸೆಂಬರ್ 18ರಂದು ನಿಧನರಾದರು. ಇವರು ಪ್ರಾಚೀನ ಭಾರತೀಯ ಆಧ್ಯಾತ್ಮಿಕ ಪರಂಪರೆಗೆ ಹೊಸ ವೈಜ್ಞಾನಿಕ ರೂಪವನ್ನು ಕೊಡಲು ಶ್ರಮಿಸಿದ ಮಹಾಪುರುಷರಲ್ಲಿ ಒಬ್ಬರು. ನಾವಿಲ್ಲಿ ಗಮನಿಸಬೇಕಾದ ಮುಖ್ಯವಾದ ಅಂಶವೊಂದಿದೆ. ಆಧ್ಯಾತ್ಮಿಕತೆ ಹಾಗೂ ವೈಜ್ಞಾನಿಕ ಚಿಂತನೆ, ಈ ಎರಡೂ ಅಂಶಗಳು ಸಾಮಾನ್ಯವಾಗಿ ಒಂದಕ್ಕೊಂದು ವಿಭಿನ್ನ.
ಯಾವತ್ತೂ ಅವು ಒಂದರ ಜೊತೆ ಇನ್ನೊಂದು ಹೋಗಲಾರವು. ಒಂದು ಉತ್ತರ ಧ್ರುವವಾದರೆ ಇನ್ನೊಂದು ದಕ್ಷಿಣ ಧ್ರುವ. ಅಷ್ಟೊಂದು ವಿಭಿನ್ನವಾದವುಗಳು. ಆದರೆ ನಾವು ದಾಸ್ ಅವರ ಜೀವನದ ದೃಷ್ಟಿಯಿಂದ ನೋಡಿದರೆ ತುಂಬ ಆಶ್ಚರ್ಯಕರವಾದ ಚಿಂತನೆ ಹಾಗೂ ಜೀವನ ಭಗವಾನ್ ದಾಸ್ ಅವರದ್ದು. ಅವರು ಆಧ್ಯಾತ್ಮಿಕತೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಿದ್ರೋ ಅಷ್ಟೇ ಒತ್ತನ್ನು ವೈಜ್ಞಾನಿಕತೆಗೂ ನೀಡ್ತಾ ಇದ್ರು. ಆಧ್ಯಾತ್ಮಿಕತೆಯನ್ನು ವೈಜ್ಞಾನಿಕವಾಗಿ ಅವರು ಕಂಡುಕೊಳ್ತಾ ಇದ್ರು. ಇದು ಅವರಲ್ಲಿನ ಒಂದು ವೈಶಿಷ್ಟ್ಯತೆ. ಉತ್ತಮ ವಿದ್ಯಾಭ್ಯಾಸ, ಗೌರವಯುತ ಪದವಿ, ಅತ್ಯುನ್ನತ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ರೂ ಸಹ ವಾರಣಾಸಿಯ ಆಗರ್ಭ ಶ್ರೀಮಂತರ ದಾಸ ಮನೆತನಕ್ಕೆ ಸೇರಿದ ಡಾಕ್ಟರ್ ಭಗವಾನ್ ದಾಸರು ಸರಳತೆಗೆ, ಸಜ್ಜನಿಕೆಗೆ ಹೆಸರಾದ ವ್ಯಕ್ತಿಯಾಗಿದ್ದರು. ಅವರ ಗೌರವಯುತ ನೆನಪಿಗಾಗಿ ಹೊಸ ದೆಹಲಿಯ ಒಂದು ಪ್ರಮುಖ ರಸ್ತೆಗೆ ಅವರ ಹೆಸರನ್ನೇ ಇಡಲಾಗಿದೆ. ಹಾಗೆ ಅವರ ಜನ್ಮಸ್ಥಳವಾದ ವಾರಣಾಸಿಯ ಸಿಗ್ರಾ ಎಂಬಲ್ಲಿನ ವಸತಿ ಪ್ರದೇಶವೊಂದಕ್ಕೆ ಡಾಕ್ಟರ್ ಭಗವಾನ್ ದಾಸ್ ನಗರ ಎಂದು ಹೆಸರಿಸಲಾಗಿದೆ. ಉತ್ತಮ ಸ್ವತಂತ್ರ ಹೋರಾಟಗಾರರು ಆಗಿದ್ದ ದಾಸ್ ಅವರ ದೇಶ ಸೇವೆಯನ್ನು ನಾವೆಂದಿಗೂ ಮರೆಯಲು ಸಾಧ್ಯವಿಲ್ಲ. ಅವರು ಅಳಿದರೂ ಅವರ ಕೀರ್ತಿ ಅಳಿಯಲಾರದ್ದು, ಅಳಿಸಲಾರದ್ದು. ಭಾರತದ ಇತಿಹಾಸದಲ್ಲಿ, ನಮ್ಮ ನೆನಪಿನಾಳದಲ್ಲಿ ಅವರು ಎಂದೆಂದಿಗೂ ಅಮರರಾಗಿದ್ದಾರೆ. ಜಯತು ಜನನಿ ಭಾರತಿಗೆ ಜಯತು ಜಯವೋ, ಜಯತು ಜನನಿ ಭಾರತಿಗೆ ಬಿಡುಗಡೆಯ ಬೆಳಕು ಬೆಳಗಿರಲಿ ಸಿರಿಮೊಗಕ್ಕೆ, ಬಿಡುಗಡೆಯ ಬೆಳಕು ಬೆಳಗಿರಲಿ ಸಿರಿಮೊಗಕ್ಕೆ. ಎತ್ತರದಿ ಬಿತ್ತರದಿ ಹಾರಲಿ ಪತಾಕೆ, ಎತ್ತರದಿ ಬಿತ್ತರದಿ ಹಾರಲಿ ಪತಾಕೆ. ಜನ್ಮಭೂಮಿಗೆ ಜಯತು ಎಂದೇ ಹಾರೈಕೆ, ಜಯತು ಜಯವೋ, ಜಯತು ಜನನಿ ಭಾರತಿಗೆ ಜಯತು ಜಯವೋ, ಜಯತು ಜನನಿ ಭಾರತಿಗೆ. ಅಲ್ಲವಿದು ಬರಿ ಮಣ್ಣು ನವನಿಧಿ ನಿಧಿ ಹೊನ್ನು, ಈ ನೆಲದ ಬೆಳಕೆ ಬೆಳಗಿಸಿ ಚೆನ್ನ ಕಣ್ಣು. ಅಲ್ಲವಿದು ಬರಿ ಮಣ್ಣು ನವನಿಧಿ ನಿಧಿ ಹೊನ್ನು, ಈ ನೆಲದ ಬೆಳಕೆ ಬೆಳಗಿಸಿ ಚೆನ್ನ ಕಣ್ಣು. ಆವ ಅಮೃತಗಳಿಗೆ ಇಳಿದೆನಿ ಇಳೆಯೊಳಗೆ, ಆವ ಅಮೃತಗಳಿಗೆ ಇಳಿದೆನಿ ಇಳೆಯೊಳಗೆ. ಆನಂದರಿಂದೆ ಜನನಿಯೂರಿಗೆ ಜಯತು ಜಯವೋ, ಜಯತು ಜನನಿ ಭಾರತಿಗೆ ಜಯತು ಜಯವೋ, ಜಯತು ಜನನಿ ಭಾರತಿಗೆ. ಪ್ರೀತಿಯ ಕೇಳುಗರೆ, ಭಾರತ ರತ್ನರು ಮಾಲಿಕೆಯ ಇಂದಿನ ಕಾರ್ಯಕ್ರಮದಲ್ಲಿ ಇದುವರೆಗೆ ಡಾಕ್ಟರ್ ಭಗವಾನ್ ದಾಸ್ ಅವರ ಬಗ್ಗೆ ಸಾಕಷ್ಟು ಮಾಹಿತಿ ಮಾಡಿಕೊಂಡಿದ್ದೀರಿ. ಮುಂದಿನ ಕಾರ್ಯಕ್ರಮದಲ್ಲಿ ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಕನ್ನಡಿಗ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಪರಿಚಯ ಮಾಡಿಕೊಳ್ಳುತ್ತೀರಿ. ಮುಂದಿನ ಭಾನುವಾರ ಇದೇ ವೇಳೆಗೆ ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗುವ. ಆಲಿಸಿದ ತಮಗೆಲ್ಲ ಧನ್ಯವಾದಗಳು. ನಮಸ್ಕಾರ. ಇಂತಾಗಿನ ಬೆಲ್ಲ
ಭೇದವೆಣಿಸಲು ಸಲ್ಲ ಒಮ್ಮತವೇ ಸಮ್ಮತವು ಮನುಜ ಕುಲಗೆ ಇಂತಾಗೆ ನಾವೆಲ್ಲ ಭೇದವೆಣಿಸಲು ಸಲ್ಲ ಒಮ್ಮತವೇ ಸಮ್ಮತವು ಮನುಜ ಕುಲಗೆ ದೇಶ ಒಳ್ಳೆದಿಗಾಗಿ ಭಾಷೆ ಒಳ್ಳೆದಿಗಾಗಿ ದೇಶ ಒಳ್ಳೆದಿಗಾಗಿ ಭಾಷೆ ಒಳ್ಳೆದಿಗಾಗಿ ನೀಡಲಿಕ್ಕೆ ಜಯತು ಜಯವೋ ಜಯತು ಜನನಿ ಭಾರತಿಗೆ ಜಯತು ಜಯವೋ ಜಯತು ಜನನಿ ಭಾರತಿಗೆ ಬಿಡುಗಡೆಯ ಬೆಳಕು ಬೆಳಗಿರಲಿ ಸಿರಿಮೊಗಗೆ ಬಿಡುಗಡೆಯ ಬೆಳಕು ಬೆಳಗಿರಲಿ ಸಿರಿಮೊಗಗೆ ಎತ್ತರದಿ ಬಿತ್ತರದಿ ಹಾರಲಿ ಪತಾಕೆ ಎತ್ತರದಿ ಬಿತ್ತರದಿ ಹಾರಲಿ ಪತಾಕೆ ಜನ್ಮಭೂಮಿಗೆ ಜಯತು ಎಂದೇ ಹಾರೈಕೆ ಜಯತು ಜಯವೋ ಜಯತು ಜನನಿ ಭಾರತಿಗೆ ಜಯತು ಜಯವೋ ಜಯತು ಜನನಿ ಭಾರತಿಗೆ ಭಾರತ ರತ್ನರು ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತರ ಪರಿಚಯಾತ್ಮಕ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಕೆಎಲ್ ವಿದ್ಯಾರಾವ್. ಕಣ್ಣು ಬೇರೆ ನೋಟವೊಂದು ನಾವು ಭಾರತೀಯರು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.